ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಭಾನುವಾರ ಇವತ್ತು ತಿಂಡಿಗೆ ಅಂತೇಳಿ ಗೋಬಿ ಪರೋಟ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಆಲೂ ಪರೋಟ, ಗೋಬಿ ಪರೋಟ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಈಗ ಸೀಸನ್ ಅಲ್ವಾ, ಚಳಿಗಾಲ ಇರೋದ್ರಿಂದ ಗೋಬಿ ಮತ್ತು ಚೆನ್ನಾಗಿ ಸಿಗುತ್ತೆ. ತರಕಾರಿ ಎಲ್ಲ ಇವಾಗ ಚೆನ್ನಾಗೇ ಸಿಗುತ್ತೆ ಇಲ್ಲಿ ಡೆಲ್ಲಿಲಿ. ಹಾಗಾಗಿ ತೊಗೊಂಬಂದಿದ್ವಿ, ಅದನ್ನು ಪರೋಟ ಮಾಡಿ ಕೊಡ್ತೀನಿ ಇವತ್ತು. ಗೋಬಿಗೆ ಮೊಸರು ತರೋದಕ್ಕೆ ಅಂತ ಹೋಗಿದ್ದಾರೆ ಮಕ್ಕಳು. ಇಲ್ಲೇ ಒಳಗಡೆನೇ ಅಂಗಡಿ ಇದೆ ಒಂದು, ಅಲ್ಲೋಗಿ ತೊಗೊಬರ್ತಾರೆ. ಇವಾಗ ತಿಂಡಿ ತಿಂತಾ ಇದ್ದೀವಿ. ಅವನಿಗೆ ಫುಲ್ ಖುಷಿ. ಅವನಿಗೆ ಈ ಥರ ಆಲೂ ಪರೋಟ, ಗೋಬಿ ಪರೋಟ ಮಾಡಿಕೊಟ್ರೆ ಅವ್ನು ತುಂಬ ಖುಷಿಯಿಂದ ತಿಂತಾರೆ. ಅದಾದಮೇಲೆ ಇವತ್ತು ಸದರ್ ಬಜಾರ್ ಮಾರ್ಕೆಟಿಗೆ ಹೋಗ್ತಾಯಿದ್ದೀವಿ. ನಮಗೆ ಯೂಸಂತ್ರೋ ಪ್ಲೇಟ್ಸ್ ಬೇಕಾಗಿತ್ತು, ಮತ್ತು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ. ಯಾವತ್ತೂ ಸದರ್ ಬಜಾರ್ ತಿರುಗಿರಲಿಲ್ಲ ನಾವು. ಅಂದರೆ ಹೋಗ್ತೀವಿ ಯಾವಾಗೂ, ಅಂದರೆ ಅಷ್ಟೊಂದು ತಿರ್ಗಾ ಅಲ್ಲಿ ಶಾಪಿಂಗ್ ಏನು ಮಾಡೋದಿಲ್ಲ. ಅದಕ್ಕೆ ಫಸ್ಟ್ ಟೈಮು ಹೋಗೋಣ ಅಂತೇಳಿ ಅಂದ್ಕೊಂಡು ಬೆಳಗ್ಗೆ ಬೇಗ ಒಂದು 11:30 ಆಗಿದೆ ಇವಾಗ ಹೋಗ್ತಾಯಿದ್ದೀವಿ. ಸದರ್ ಬಜಾರ್ ಮಾರ್ಕೆಟ್ ಇರುತ್ತೆ ಇವತ್ತು. ತರಕಾರಿ ಮಾರ್ಕೆಟೆಲ್ಲ ಫುಲ್ಲು ರೋಡಲ್ಲೆಲ್ಲ ಹಾಕಿರ್ತಾರೆ. ರೋಡ್ ಸೈಡ್ ಫುಲ್ ಅಂಗಡಿಗಳು ಹಾಕಿರ್ತಾರೆ ಇವತ್ತು. ಮಾವಿನ ಹಣ್ಣು ಕೂಡ ಬಂದಿತ್ತು. ಮಾವಿನ ಹಣ್ಣು ರೇಟು 250 ರೂಪಾಯಿ kg ಅಂತ ಹೇಳಿದರು. ನಾವು ಫಸ್ಟು ಇನ್ನು ಪ್ಲೇಟ್ಸ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಹೋಗ್ತೀವಿ. ಇದು ಇನ್ನೂ ಸದರ್ಗೆ ಹೋಗ್ತಾಯಿದ್ದೀವಿ. ರೋಡಲ್ಲಿ ಅಲ್ಲೇ ಅಂಗಡಿಗಳು ಹಾಕಿದ್ರು. ಇವಾಗ ಅಲ್ಲಿ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ, ಯಾಕೆಂದರೆ ಗಾಡಿ ತೊಗೊಂಡೆಲ್ಲ ಒಳಗಡೆ ಹೋಗೋಕ್ಕಾಗಲ್ಲ. ಈ ಥರ ಬಾಕ್ಸ್ ಎಲ್ಲ ಬಂದು 100 ರೂಪಾಯಿ, ಸ್ಟೀಲಿಂದು 105 ರೂಪಾಯಿ.